NSBK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗಿದ್ದರೆ ಸ್ನೇಹಿತರೆ, ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ತಮ್ಮೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಆ ತಾಯಿ ಇದೇ ಥರ ತನ್ನ ಜೀವನವನ್ನು ಪ್ರತಿದಿನ ಪ್ರಾರಂಭಿಸುತ್ತಾ ಇರುವಾಗ ತನ್ನ ಮಗಳದು 10ನೇ ರಿಸಲ್ಟ್ ಕೂಡ ಬಂತು. ನನ್ನ ಮಗಳಿಗೆ ಯಾವ ರೀತಿ ಮುಂದೆ ಶಾಲೆಯನ್ನು ಕಲಿಸಬೇಕು ಅಂತ ಫಸ್ಟ್ PUCಗೆ ಅಡ್ಮಿಷನ್ ಕೂಡ ಮಾಡಿದರು. ಹಾಗೆ ವಿಧಿ ಬರಹ ಅಂತ ಕರೀತಾರಲ್ವ, ಆ ತಾಯಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ತಾವು ಆಸ್ಪತ್ರೆಗೆ ತೋರಿಸಿಕೊಳ್ಳಲು ಹೋದಾಗ ಆಸ್ಪತ್ರೆಯಲ್ಲಿ ಅವರು ಹೇಳಿದರು, ನಿಮ್ಮ ಹೊಟ್ಟೆಯಲ್ಲಿ ಒಂದು ಗಡ್ಡೆಯಾಗಿದೆ, ಅದನ್ನು ಆಪರೇಷನ್ ಮಾಡಬೇಕು ಅಂತ ಹೇಳಿದರು. ಆಗ ಆ ತಾಯಿ ಆವತ್ತಿನ ದಿವಸ ತೋರಿಸಿಕೊಂಡು ವಾಪಸ್ ಮತ್ತೆ ಮನೆಗೆ ಮರಳಿದರು. ಮರುದಿನ ಹೋಗಿ ಆಪರೇಷನ್ ಮಾಡಿಕೊಂಡ್ರು. ಆಪರೇಷನ್ ಕೂಡ ಸಕ್ಸಸ್ ಆಗಿ ಆಯಿತು. ಅದೇ ಥರ ಆಗಿ 1 ವಾರ 2 ವಾರ ಅಲ್ಲ 1 ತಿಂಗಳು ಆಸ್ಪತ್ರೆಯಲ್ಲಿ ಉಳಿಯಬೇಕಾದ ಸಂದರ್ಭವನ್ನು ಆ ತಾಯಿಗೆ ಬಂದಿತು. ಡಾಕ್ಟರ್ ಹೇಳಿದರು, ಇನ್ಮೇಲೆ ನೀವು ಯಾವುದೇ ಆದ ಅತಿ ಕಷ್ಟಕರವಾದ ಕೆಲಸವನ್ನು ಮಾಡಬಾರ್ದು ಅಂತ ಹೇಳಿದಾಗ ಆ ತಾಯಿಗೆ ಭೂಮಿ ಆಕಾಶ ಒಂದೇ ಆದ ಹಾಗೆ ಆಯಿತು. ಇನ್ಮೇಲೆ ಏನು ಜೀವನ ನಡೆಯುವುದು ಹೇಗೆ ಅಂತ ಕಷ್ಟದಲ್ಲಿ ಕಣ್ಣೀರು ಹಾಕ್ತಾ ಇರುವಾಗ ಅವರಿಗೆ ಒಂದು ಆಲೋಚನೆ ಬಂತು. ನಾನು ಹೇಗಾದರೂ ಬದುಕಬೇಕು. ಈ ಜಗತ್ತಿನಲ್ಲಿ ಅಂದ ಒಂದು ಸಣ್ಣ ಪುಟ್ಟದಾದ ಹೋಟೆಲ್ ಪ್ರಾರಂಭಿಸಲು ನಿರ್ಧರಿಸಿದರು. ಆದರೆ ಹೋಟೆಲ್ ಪ್ರಾರಂಭಿಸಲು ಜಾಗ ಬೇಕಿತ್ತಲ್ವಾ. ಆ ಜಾಗವು ತನ್ನ ಸೋದರತೆಯ ಮಾವನ ಮನೆಯಲ್ಲಿ ಒಂದು ಸಣ್ಣ ಚಿಕ್ಕ ಕೋಣೆ ಇತ್ತು. ಆ ಕೋಣೆಯಲ್ಲಿ ತನ್ನ ಹೋಟೆಲನ್ನು ಪ್ರಾರಂಭಿಸಿದಳು. ಪ್ರಾರಂಭಿಸುತ್ತಾ ತನ್ನ ಜೀವನವನ್ನು ಪ್ರತಿನಿತ್ಯ ಹೀಗೆ ಸಾಗುತ್ತಾ ಇತ್ತು. ಈ ರೀತಿ ತನ್ನ ಜೀವನವನ್ನು ಪ್ರಾರಂಭಿಸಿದರು ಕೂಡ ಕಾಡೋರು ಬಹಳಷ್ಟು ಅಂತ ಹೇಳ್ತಾರಲ್ವಾ. ತನ್ನ ಬೆನ್ನಿಗೆ ಬಿದ್ದ ತಮ್ಮನೇ ಅವಳನ್ನು ಟಾರ್ಚರ್ ಮಾಡುವುದಕ್ಕೆ ಪ್ರಾರಂಭಿಸಿದ. ದುಡಿದ ಹಣ ಕೊಡು ಅಂತ ದಿನಾಲೂ ಪೀಡಿಸುತ್ತಾ ಇದ್ದ. ಆದರೆ ಆ ಹುಡುಗಿಯು ತಂದೆ ಅವನ ಜೊತೆ ಸೇರಿಕೊಂಡು ತಾಯಿಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದರು. ಹಾಗೆ ತನ್ನ ಜೀವನವನ್ನು ಪ್ರಾರಂಭಿಸಿದಳು. ಮತ್ತೆ ಮುಂದಿನ ಒಂದು ಸ್ಟೋರಿ ಮುಖಾಂತರ ನಾಳೆ ಹಂಚಿಕೊಳ್ಳುತ್ತೇನೆ ನಿಮ್ಮ ಹತ್ತಿರ ಈ ಅನಿಸಿಕೆಗಳು. ಇವತ್ತಿಗೆ ಇಲ್ಲಿಗೆ ಸಾಕು. ಹಾಗೆ ಸ್ನೇಹಿತರೆ, ಈ ವಿಡಿಯೋದ ಎಲ್ಲಿ ಸ್ಕಿಪ್ ಮಾಡಬೇಡಿ. ಇದೇ ಒಂದು ಉದಾಹರಣೆಯಾಗಿದೆ. ತಮ್ಮೆಲ್ಲರಿಗೂ ನಮಸ್ಕಾರ. ಈ ಒಂದು ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.